ಜನ್ಮ ಜನ್ಮಾಂತರ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಮಸ್ಯೆ ಅಂದರೆ ಬರೀ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಅಥವಾ ಆರ್ಥಿಕ ಸಮಸ್ಯೆ ಮಾತ್ರ ಅಲ್ಲ. ಇದ್ರ ಹೊರತಾಗಿ ಬೇಕಾದಷ್ಟು ಸಮಸ್ಯೆ ನಮ್ಮನ್ನು ಪ್ರತಿನಿತ್ಯ ಕಾಡ್ತಾನೆ ಇರುತ್ತೆ. ಅಂತಹ ವಿಶೇಷ ಸಮಸ್ಯೆಯ ಪರಿಹಾರಕ್ಕಾಗಿ ಇರುವಂತಹ ವಿಶೇಷ ವೇದಿಕೆಯೇ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ನೀವು ನೋಡ್ತಾನೆ ಇದ್ದೀರಾ, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಲಕ್ಷಾಂತರ ಜನರ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ಮಾಡ್ತಾ ಇದ್ದಾರೆ, ಅದು ನಮ್ಮ ಆತ್ಮ ಚಿಕಿತ್ಸೆಯ ಮೂಲಕ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಡಾಕ್ಟರ್, ಸಮಸ್ಯೆ ಅಂತ ಬಂದಂತಹ ಪೇಷಂಟ್ಗಳ ಆತ್ಮವನ್ನು ಇನ್ನೊಬ್ಬ ವ್ಯಕ್ತಿ ಅಂದರೆ ಅವ್ರಿಗೆ ಪರಿಚಯ ಇರೋದಿಲ್ಲ, ಆ ವ್ಯಕ್ತಿಗೆ ವರ್ಗಾಯಿಸ್ತೀರಾ. ಅದ್ರ ಮೂಲಕ ಸಮಸ್ಯೆಯ ಮೂಲ ಏನು ಅಂತ ಕಂಡುಹಿಡಿದು ಆಮೇಲೆ ಅವರಿಗೆ ಪರಿಹಾರವನ್ನು ಸೂಚಿಸ್ತೀರಾ. ಈಗ ಈ ವ್ಯಕ್ತಿಯ ಆತ್ಮವನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡೋದ್ರಿಂದ ಈ ವ್ಯಕ್ತಿಗೆ ಯಾವುದೇ ರೀತಿಯಲ್ಲೂ ಆರೋಗ್ಯವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ವಾ, ಅಥವಾ ದೈಹಿಕವಾಗಿ ಯಾವ ಥರ ಬದಲಾವಣೆ ಕಾಣುತ್ತಾ? ಪೇಷಂಟಲ್ಲಿ ಏನಾದ್ರು ವ್ಯತ್ಯಾಸ ಕಾಣುತ್ತೆ? ಹೌದು, ಬಿಕಾಸ್ ಅವ್ರ ಆತ್ಮವನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡಿದಾಗ ಸೊ ಇವರಲ್ಲಿ ಏನಾದರೂ ಚೇಂಜಸ್ ಕಾಣಿಸುತ್ತಾ ಅನ್ನೋದು. ಇಲ್ಲ, ತತ್ಕ್ಷಣದಲ್ಲೇ ಆ ಮೂಮೆಂಟಲ್ಲೇ ಈ ವ್ಯಕ್ತಿ ಆತ್ಮವನ್ನು ತಗೊಂಡು ಬೇರೆ ಒಬ್ಬ ವ್ಯಕ್ತಿಯ ವರ್ಗಾವಣೆ ಮಾಡಿದಾಗ ಅವ್ರಿಗೇನು ಅಂತ ಏನು ಫೀಲಿಂಗ್ಸ್ ಗೊತ್ತಾಗಲ್ಲ. ಯಾಕೆಂದರೆ ಅಷ್ಟು ಜನಗಳಲ್ಲಿ ಅಷ್ಟೊಂದು ಸೂಕ್ಷ್ಮತೆ ಇರಲ್ಲ. ಅದು ಎಲ್ಲೋ ನನ್ನ ಅನುಭವದಲ್ಲಿ ಇಷ್ಟು ವರ್ಷದಲ್ಲಿ ನಾನು ಒಂದು ಇಬ್ಬರನ್ನು ನೋಡಿದ್ದೀನಿ ಅಷ್ಟೇ. ಆ ಕ್ಷಣದಲ್ಲೇ ಸೋಲನ್ನು ತಕ್ಕೊಂಡು ತಕ್ಷಣವೇ ಅವರಲ್ಲಿ ಏರಿಳಿತಗಳನ್ನು ನಾನು ಕಂಡು ವಾಪಸ್ ಹಾಕಿದಾಗ ನಾವು ಕ್ಯೂರಿಂಗ್ ಮಾಡೋವಂಥ ಪ್ರೊಸೆಸಲ್ಲಿ ಅವ್ರಿಗೆ ಫೀಲ್ ಆಗಿರೋದು ಇಬ್ಬರನ್ನೇ ನಾನು ನೋಡಿರೋದು ಇದ್ದವ್ರಿಗೆ. ಸೊ ಹೀಗಾಗಿ ಬಹಳಷ್ಟು ಅಪರೂಪದಲ್ಲೇ ಅಪರೂಪ ಅದು. ಸೊ ಹೀಗಾಗಿ 100ರಲ್ಲಿ 99.99% ಎಷ್ಟೋ ಜನಕ್ಕೆ ಆ ಕ್ಷಣದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಅವರಿಗೆ ಅರಿವಿಗೆ ಬರೋದಿಲ್ಲ. ಆದರೆ ಮೊದಲನೇ ಹಂತದಲ್ಲಿ ನಾವು ಅವ್ರ ಆತ್ಮವನ್ನು ತೊಗೊಂಡು ಅವ್ರಿಗೆ ಏನಾಗಿದೆ, ಯಾವಾಗಿಂದ, ಯಾಕೆ, ಏನು, ಅದ್ರ ಮೂಲ ಏನು, ಎಲ್ಲವನ್ನು ನಾವು ವಿವರವಾಗಿ ಹೇಳಿದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಇದೆಲ್ಲ ನನ್ನ ಸಮಸ್ಯೆನೇ ನಿಜ ಅಂತ. ಅದ್ರ ಜೊತೆಯಲ್ಲಿ ಅದನ್ನು ಅವ್ರ ಹತ್ರ ಕ್ಲಾರಿಟಿ ತೊಗೋತೀವಿ. ಈಗ ನಾವು ಹೇಳಿದ ಸಮಾಧಾನ ಇದೆಯಾ ಅಂತ, ಅವ್ರು ಎಷ್ಟು ಕರೆಕ್ಟ್ ಆಗಿದೆ ಅಂದಮೇಲೆ ಇರೋದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟು 15 ದಿನಗಳಲ್ಲಿ ಒಂದು 5ರಿಂದ 10%, 10ರಿಂದ 20% ಅವ್ರಿಗೆ ವ್ಯತ್ಯಾಸ ಬಂದಾಗ ಅವರಿಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಓ ಹೀಗೂ ನಡೆಯುತ್ತಾ ಇದು ಅಂತ ಅನ್ಸುತ್ತೆ. ಸರಿ ಡಾಕ್ಟರ್, ಈಗ ಇನ್ನೊಂದು ಪ್ರಶ್ನೆ. ಇದನ್ನ ಪತ್ರದ ಮೂಲಕ ನಮಗೆ ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಈಗ ಅವ್ರ ಗಂಡ ಈಗ ಒಂದು 4 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರಂತೆ. ಅವ್ರ ಗಂಡ ಸತ್ತ ನಂತರ ಈಕೆಗೆ ಸ್ವಲ್ಪ ಭಯ ಕಾಡೋದು, ಸ್ವಲ್ಪ ಏನು ಜಾಸ್ತಿನೇ ಭಯ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಪ್ರತಿ ಕ್ಷಣದಲ್ಲೂ ಕೂಡ ಏನಾಗುತ್ತೋ ಅನ್ನೋ ಭಯ, ಆತಂಕ ಕಾಡ್ತಾ ಇದೆ. ಸೊ ಇದಕ್ಕೆ ಎಲ್ಲ ಥರದ ಪ್ರಯತ್ನವನ್ನು ಕೂಡ ಅವ್ರು ಪಟ್ಟಿದ್ದಾರೆ. ಅಂದರೆ ಜ್ಯೋತಿಷಿಗಳ ಹತ್ರ ಹೋಗಿದ್ದಾರೆ, ಹಾಗೆ ಡಾಕ್ಟರ್ ಹತ್ರ ಕೂಡ ಹೋಗಿದ್ದಾರೆ. ಆದರೆ ಯಾವುದೇ ಥರದ ಪರಿಹಾರ ಅವ್ರಿಗೆ ಆಗಿಲ್ಲ. ಸೊ ಈ ಭಯ ಅನ್ನೋದು ಯಾಕೆ ಆಗ್ತಾ ಇದೆ ನನಗೆ, ಅದರಿಂದ ನಾವು ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲ, ಈ ಖಂಡಿತವಾಗಿಯೂ ಈ ಭಯ ಅನ್ನೋದು ಒಂದು ದೊಡ್ಡ ಸಮಸ್ಯೆನೇ. ಬಹಳಷ್ಟು ಜನಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಭಯ ತುಂಬ ಇರುತ್ತೆ. ಕೆಲವೊಬ್ಬರುಗಳಿಗೆಲ್ಲ ಏನು ಘಟನೆನೇ ನಡೆದಿರಲ್ಲ, ಏನು ವಿಚಾರನೇ ಇರಲ್ಲ, ಮಾತಾಡಿದ್ದಕ್ಕೂ ಸುಮ್ಮನೆ ದಿನಚರಿಯಲ್ಲಿ ನಡೆಯೋ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಭಯ ಪಟ್ಕೊತಿರ್ತಾರೆ. ಅದು ಒಂದು ದೊಡ್ಡ ಸಮಸ್ಯೆನೇ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಂತೂ ಎಷ್ಟು ಮಟ್ಟಿಗೆ ಭಯ ಬರುತ್ತೆ ಅಂದರೆ ಅವ್ರು ಸ್ಕೂಲೇನೇ ಬಿಟ್ಬಿಡ್ತಾರೆ. ಭಯಕ್ಕೆ ಸ್ಕೂಲೇ ಬಿಟ್ಬಿಡ್ತಾರೆ, ಬರೀ ಮನೆಯಲ್ಲೇ ಇರೋದು, ಹೊರಗೆ ಹೋದ್ರೆ ಏನೋ ಆಗ್ಬಿಡತ್ತೆ ಅನ್ನೋ ಭಯ. ಹಾಗೆ ದೊಡ್ಡವರಲ್ಲೂ ಅಷ್ಟೇ. ಈಗ ಅವ್ರ ಯಜಮಾನರು ತೀರ್ಕೊಂಡ ಮೇಲೆ ಅಂದರೆ ಅವ್ರಿಗೇನೋ ಮುಂಚೆನೇ ಏನೋ ಒಂದು ಸಮಸ್ಯೆ ಇರಬಹುದು ಅವರಿಗೆ, ಅವರ ಶ್ರೀಮತಿಯವರಿಗೆ. ಅವರ ಹಸ್ಬೆಂಡ್ ಅವರು ತೀರ್ಕೊಂಡ ನಂತರ ಅವ್ರಿಗೇನಾಗಿರುತ್ತೆ, ಒಂದು ಆಕ್ಸಿಡೆಂಟ್ ಅಂತ ಹೇಳಿದ್ರಿ, ಅದು ಭಯಾನಕವೇ ಅಲ್ವೇ? ಆಕ್ಸಿಡೆಂಟಲ್ಲಿ ಗಂಡನ ಕಳ್ಕೊಳ್ಳೋದು ಅಂದ್ರೆ ಸಣ್ಣ ವಿಚಾರ ಏನಲ್ಲ ಅದು. ಸೊ ಅದರಿಂದ ಅವರಿಗೆ ಆ ಘಟನೆ ಅವ್ರಿಗೆ ಮನಸ್ಸಿನಲ್ಲಿ ಬೇರೂರಿ ಇನ್ನೊಂದಿಷ್ಟು ಭಯ ಬಂದಿರುತ್ತೆ. ಅದ್ರ ಜೊತೆಯಲ್ಲಿ ಅದನ್ನು ಮರೆಯೋ ಪ್ರಯತ್ನ ಅವ್ರು ಎಷ್ಟೇ ಮಾಡಿದ್ರು ಅವ್ರ ಕೈಲಿ ಮರೀಲಿಕ್ಕೆ ಆಗಿರಲ್ಲ. ಅದಕ್ಕೆ ಭಯ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇದು ಒಂದು ವಿಶೇಷ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನೋಡಿ, ಅಹಿತಕರ ಘಟನೆಯನ್ನು ಮರೆಯೋ ಪ್ರಯತ್ನ ಎಲ್ಲರೂ ಮಾಡ್ತಾರೆ. ಈಗ ನಮ್ಮವರೇ ಆಗಲಿ, ಅವರ ತುಂಬ ಆತ್ಮೀಯರಾಗಲಿ, ಯಾರು ತೀರ್ಕೊಳ್ಳಿ, ಏನೇ ಹೆಚ್ಚು ಕಡಿಮೆ ಆದರೂ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಅಷ್ಟೇ. ಬರ್ತಾ ಅದ್ರ ಆ ನೋವು ಇಳಿತಾ ಬರುತ್ತೆ ಹೊರತು ಹೆಚ್ಚುತ್ತಾ ಹೋಗಲ್ಲ. ಬಟ್ ಕೆಲವೊಬ್ಬರಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಷ್ಟೇ ಪ್ರಯತ್ನ ಪಟ್ಟರು ಆ ಘಟನೆ ಮರುಕಳಿಸ್ತಾನೆ ಇರುತ್ತೆ ಅವ್ರ ಮನಸ್ಸಿನಲ್ಲಿ. ಅವ್ರ ಬಗ್ಗೆ ಅವ್ರಿಗೆ ಇನ್ನೂ ಫೀಲಿಂಗ್ಸ್ ಜಾಸ್ತಿ ಆಗ್ತಿರುತ್ತೆ, ಭಯ ಹೆಚ್ಚಾಗ್ತಾ ಇರುತ್ತೆ. ಆ ಘಟನೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ. ಇನ್ನೂ ಭಯ ಅನ್ನೋದು 100 ಟೈಮ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ನಿಜವಾದ ಕಾರಣಗಳೇನು? ನನ್ನ ಅನುಭವದಲ್ಲಿ ನಾನು ನೋಡಿರೋ ಹಾಗೆ, ದೇಹದಲ್ಲಿ ಬೇರೆ ಆತ್ಮಗಳಿದ್ದಾಗ ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ನಡೆಯೋ ಅಹಿತಕರ ಘಟನೆಗಳನ್ನೇ ಪದೇ ಮೆಲ್ಕು ಹಾಕ್ಸುತ್ತೆ. ಅದು ನಮ್ಮನ್ನು ಮರೀಲಿಕ್ಕೆ ಬಿಡಲ್ಲ. ನಾವು ಮರೆತರು ನಮ್ಮ ಒಳಗಡೆಯಿಂದ ಅದು ಒಳ್ಳೆ ಟೇಪ್ ರೆಕಾರ್ಡರ್ ರಿಪೀಟ್ ಮಾಡ್ದಂಗೆ ಅದು ರಿಪೀಟ್ ಮಾಡ್ತಾನೆ ಇರುತ್ತೆ. ರಿಪೀಟ್ ಮಾಡಿಸಿ ಫ್ರೆಶ್ ಆಗಿ ಇಟ್ಬಿಡುತ್ತೆ ತಲೆಯಲ್ಲಿ. ಎನಿ ಮೂಮೆಂಟ್ ಅದೇ ತಲೆಯಲ್ಲಿ, ಯಾವುದೇ ವಿಚಾರ ಅದೇ, ಕೊನೆಗೆ ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾರೆ ಅವರು.
ಸೊ ಹೀಗಾಗಿ ಇದಕ್ಕೆ ಯಾವುದೋ ಒಂದು ಆತ್ಮದೇಹದಲ್ಲಿ ಇದ್ದೇ ಇರುತ್ತೆ ಅಂಥವ್ರಿಗೆ. ಅದನ್ನು ನಾವು ಆತ್ಮಚಿಕಿತ್ಸೆಯಲ್ಲಿ ಏನದು, ಯಾವಾಗಿಂದ, ಯಾಕಿದೆ, ಅಥವಾ ಸ್ವಂತದ್ದು ಅಥವಾ ಈ ಫಾಲ್ತು ಗಾಳಿಯಲ್ಲಿ ಇರ್ತಕ್ಕಂಥದ್ದು ಅಥವಾ ಮಾಟದ್ದು, ಜನ್ಮಾಂತರದ್ದು ಏನು ಕಾರಣ ಇದಕ್ಕೆ ಅಂತ ನೋಡಿಕೊಂಡು ಅದನ್ನು ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ಅವರ ಭಯದಿಂದ ಹೊರಗಡೆ ಬರ್ತಾರೆ. ಸರಿ ಡಾಕ್ಟರ್, ಈಗ ನನ್ನ ಮುಂದಿನ ಪ್ರಶ್ನೆ, ರಾಧಾ ಅನ್ನೋರೊಬ್ರು ಪತ್ರದ ಮೂಲಕ ಅವರ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಅವ್ರಿಗೆ ಈ ಅಂದರೆ ಮುಂಚೆಲ್ಲ ಇರಲಿಲ್ಲ, ಇತ್ತೀಚೆಗೆ ಶುರುವಾಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂದರೆ ಅವರು ರಾತ್ರಿ ಮಲಗಿದಾಗ ಎದೆ ಮೇಲೆ ಯಾರೋ ಕೂತ್ಕೊಂಡು ಹಾಗಾಗುತ್ತೆ. ಸುಮಾರು 1 ಟನ್ ಭಾರ ಎದೆ ಮೇಲೆ ಬಂದಾಗುತ್ತೆ, ವಿಪರೀತವಾದ ಎದೆ ಭಾರ ಆಗುತ್ತೆ ಆ ಟೈಮ್ನಲ್ಲಿ. ಒಂದೊಂದ್ಸಲ ಅಂತೂ ಹಿಂದೆ ಒಂದ್ಸಲ ಯಾವಾಗೋ ಆದಾಗ ಅವರು ಸತ್ತು ಬಂದೇನೋ ಅನ್ನೋಷ್ಟು ನೋವು ತಡ್ಕೊಂಡಿದ್ದಾರಂತೆ. ಸೊ ಇದಕ್ಕೆ ಕಾರಣ ಏನಿರ್ಬೋದು, ಅದಕ್ಕೆ ಪರಿಹಾರ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದ್ದಾರೆ. ಖಂಡಿತ ಇದನ್ನು ನಾವು ಟಚ್ ಫೀಲಿಂಗ್ಸ್ ಅಂತೀವಿ ಅಷ್ಟೇ. ಅಂದರೆ ಆತ್ಮಗಳು ದೇಹವನ್ನು ಮುಟ್ಟಿರ್ತಕ್ಕಂಥದ್ದು ಅವರ ಅನುಭವಕ್ಕೆ ಬರ್ತಿದೆ. ಆದರೆ ಅಷ್ಟು ಭಾರ ಹೇಗೆ ಸಾಧ್ಯ ಇದೆ? ಆತ್ಮಗಳು ದೇಹದಲ್ಲಿದ್ದಾಗ ಎಷ್ಟೋ ಜನಕ್ಕೆ ಬರೀ ಎದೆ ಮೇಲೆ ಕೂತದ್ದಂತ ಅಲ್ಲ, ಎಷ್ಟೋ ಜನಕ್ಕೆ ನಡಿಲಿಕ್ಕೂ ಆಗೋದಿಲ್ಲ. ದೇಹದಲ್ಲಿ ಅಷ್ಟೊಂದು ಭಾರ ಇರುತ್ತೆ. ಅಂದರೆ ಮಲ್ಕೊಂಡಾಗಲ್ಲ ನಾನು ಹೇಳ್ತಿರೋದು, ಲೈವ್ ಆಗಿ ಇದ್ದಾವಾಗಲೇ ಅವ್ರದ್ದು ಕೆಲವೊಬ್ಬರ ದೇಹ ಎಷ್ಟು ಭಾರ ಇರುತ್ತೆ ಅಂದರೆ ಅವ್ರು ನೋಡಿದ್ರೆ ಸಣ್ಣಕ್ಕಿರ್ತಾರೆ, ಅವ್ರ ದೇಹ ನೋಡಿದ್ರೆ 100 kgಗಳು ಎದೆ ಮೈ ಮೇಲೆ ಎತ್ಕೊಂಡು ತಿರುಗಾಡ್ತಿದ್ದೀವೇನೋ ಅನ್ಸುತ್ತೆ, ಅಷ್ಟು ಭಾರದಲ್ಲಿ ಇರ್ತಾರೆ. ಇದು ಆತ್ಮಗಳು ದೇಹದಲ್ಲಿದ್ದಾಗ ಕೆಲವೊಂದು ಆತ್ಮಗಳಲ್ಲಿ ಅವರು ಒಂದು ಭಾರ ಏನಿರುತ್ತೆ ಈ ದೇಹದ ಮೇಲೆ ವರ್ಗಾವಣೆ ಆಗುತ್ತೆ. ಆ ರೀತಿನೂ ಆಗುತ್ತೆ. ಈ ರಾತ್ರಿ ನೀವು ಹೇಳಿದ್ದೆ ರಾತ್ರಿ ಸಮಸ್ಯೆ ಆದ್ದರಿಂದ ಎಷ್ಟೋ ಆತ್ಮಗಳು ಏನು ಮಾಡ್ತವೆ, ಎದೆ ಮೇಲೆ ಕೂತ್ಕೊಂಡು ಅವ್ರ ಕುತ್ತಿಗೆಯನ್ನು ಅದುಮುವಂಥದ್ದು ಅಥವಾ ಅವ್ರನ್ನ ಈ ಮಧ್ಯಭಾಗ ಎದೆಯನ್ನು ಮಧ್ಯಭಾಗ ಹಿಡ್ಕೊಂಡು ಜೋರಾಗಿ ಎಳ್ಕೊಂಡು ದೂರ ಹೋದ ಹಾಗೆ ಅನುಭವ ಆಗುತ್ತೆ ಅವ್ರುಗಳಿಗೆ. ಅದನ್ನು ಅನುಭವಿಸಿದವ್ರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಲಗಿರ್ತಕ್ಕಂಥ ಜಾಗದಿಂದ ಜೋರಾಗಿ ಯಾರು ಎಳ್ಕೊಂಡು ಹೋದ ಹಾಗೆ ಫೀಲ್ ಆಗುತ್ತೆ, ಟಚ್ ಫೀಲ್ ಆಗುತ್ತೆ. ಸೊ ಹಾಗೆ ಕೈಕಾಲು ತಿರುಗಿಸ್ದಂಗೆ ಎಳ್ದಂಗೆ ಬಹಳಷ್ಟು ಟಚ್ ಫೀಲ್ಸ್ ಆಗುತ್ತೆ. ಅದ್ನ ಅಸಭ್ಯ ವರ್ತನೆಗಳೆಲ್ಲ ಆಗ್ತವೆ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಸ್ ಆಗುತ್ತೆ. ಲಾಸ್ಟ್ ಟೈಮ್ ನಮ್ಗೆ ಹೇಳಿದ್ವಿ ಇದ್ರ ಬಗ್ಗೆ. ಆಮೇಲೆ ಇದಕ್ಕಿದಂಗೆ ಪಟ್ ಅಂತ ಹೊಡೆತ ಬೀಳತ್ತೆ, ಹೊಡೆದ್ಬಿಟ್ಟು ಹೊರಟೋಗ್ತವೆ, ಚೇಷ್ಟೆಗಳು ಬಹಳಷ್ಟು ಮಾಡ್ತವೆ ಆತ್ಮಗಳು. ಸೊ ಹೀಗಾಗಿ ಪಾಪ ಅವರಿಗೆಲ್ಲ ಈ ರೀತಿಯಾದ ರಿಲೇಟೆಡ್ ಒಂದು ಸಮಸ್ಯೆ ಕಾಡ್ತಿದೆ ಅವರನ್ನು. ಖಂಡಿತವಾಗಿ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಅವರು ಬಂದಿದ್ದೇ ಆದರೆ ಅವರು ಆತ್ಮವನ್ನು ವರ್ಗಾವಣೆ ಮಾಡ್ಕೊಂಡು ಅವ್ರ ಸಮಸ್ಯೆ ಮೂಲವನ್ನು ತಿಳಿದು ಖಂಡಿತವಾಗಿ ಅದನ್ನು ಬಗೆಹರಿಸ್ಕೊಡ್ಬೋದು ನಾವು. ಸರಿ ಡಾಕ್ಟರ್, ಹಾಗಾದರೆ ರಾಧಾ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ಒಂದು ವಿರಾಮ ತಗೊಳ್ಳುವಂಥ ಸಮಯ. ವಿರಾಮದ ನಂತರ ಭೇಟಿಯಾಗೋಣ. ಇದು ನಿಮ್ಮೆಲ್ಲರ ಪ್ರೀತಿಯ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ನಮಸ್ಕಾರ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಲ್ಲಿ ದೇವರು, ಆತ್ಮ, ಜನ್ಮಾಂತರ ಇದ್ಯಾವುದು ಇಲ್ಲ ಅನ್ನೋ ಜನ ಇದ್ದಾರೆ. ಆದರೆ ಇದೆ ಅಂತ ಇದಕ್ಕಿಂತ 100 ಪಟ್ಟು ಜಾಸ್ತಿ ಜನ ನಂಬ್ತಾರೆ. ಆ ನಂಬಿಕೆಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿವೆ. ಡಾಕ್ಟರ್, ಈಗ ಈ ಮದ್ದು ಹಾಕೋದ್ರಿಂದ ಮನುಷ್ಯನಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗುತ್ತೆ, ಆದಾಗ ಈ ಮದ್ದು ಹಾಕೋದ್ರಿಂದನೇ ಈ ಸಮಸ್ಯೆ ಆಗಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಓಕೆ, ಅಂದರೆ ಯಾವ ಸಿಂಪ್ಟಮ್ಸ್ ಇರ್ಬೋದು ಅಂತ ಕೇಳ್ತಿದ್ದೀರಾ. ಈಗ ಏನಾಗುತ್ತೆ, ಮದ್ದು ಹಾಕಿದೆ ಅಂತ ಒಬ್ಬ ವ್ಯಕ್ತಿಯಲ್ಲಿ ಅನ್ನೋದನ್ನು ಏನು ಅಂದರೆ ಆತ್ಮಚಿಕಿತ್ಸೆಗೆ ಹೋಗದಾನೆ ಅಥವಾ ಯಾರ ಥರ ಹೋಗದಾನೆ ಅವರಲ್ಲಾಗೋ ಬದಲಾವಣೆಯಿಂದಾನೇ ತಿಳ್ಕೋಬಹುದು. ಅದು ಹೇಗೆ ಅಂದರೆ, ಮೊದಲು ವ್ಯಕ್ತಿಯ ಮುಖದಲ್ಲಿ ಸ್ವಲ್ಪ ಅವರ ಇರೋವಂಥ ಕಲರು ಬದಲಾವಣೆ ಆಗ್ತಾ ಬರುತ್ತೆ, ಇನ್ನು ಕಪ್ಪು ಹೆಚ್ಚಾಗ್ತಾ ಬರ್ತಾರೆ, ಫಸ್ಟ್ ಪಾಯಿಂಟ್. ಇನ್ನೊಂದು, ಅವ್ರ ಆ್ಯಕ್ಟಿವಿಟೀಸು ಸ್ಲೋ ಡೌನ್ ಆಗುತ್ತೆ. ಮೊದಲು ಲವಲವಿಕೆತನದಿಂದ ತಕ್ಷಣ ಎದ್ದು ಹೋಗಿ ಮಾಡೋವಂಥ ಕೆಲಸಗಳೆಲ್ಲ ಏನಾಗುತ್ತೆ, ಒಂಥರ ಪೋಸ್ಟ್ಪೋನಿಂಗ್ ನೇಚರ್ ಶುರು ಆಗುತ್ತೆ. ಅಯ್ಯೋ ಬಿಡು, ಆಮೇಲೆ ಹೋಗೋಣ, ಆಮೇಲೆ ನೋಡ್ಕೋಣ, ಅಯ್ಯೋ ನಾಳೆ ಮಾಡೋಣ ಬಿಡು ಅಂತ ಲೇಸಿನೆಸ್ ಶುರು ಆಗುತ್ತೆ. ಆ್ಯಕ್ಟಿವಿಟಿ ಸ್ಲೋ ಡೌನ್ ಆಗುತ್ತೆ. ಆಮೇಲೆ ಅವರಲ್ಲಿ ಮೆಮೊರಿ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಈಗ ಇಟ್ಟಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೆನಪಿರಲ್ಲ, ಆ ರೀತಿ ಮೆಮೊರಿ ಡೌನ್ ಆಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಮುಖದಲ್ಲಿ ಲಕ್ಷಣ ಹೊರಟೋಗುತ್ತೆ. ಆಮೇಲೆ ಒಂಥರ ಮಂದತ್ವ, ಎಲ್ಲದರಲ್ಲೂ ಒಂಥರ ಲೇಸಿನೆಸ್ಸು, ಮಂದ, ಸ್ಲೋ ಆಗಿ ತಕ್ಷಣ ಎಷ್ಟೋ ಸರಿ ಅವ್ರು ಕಳೆದೋಗ್ಬಿಟ್ಟಿರ್ತಾರೆ, ಪಕ್ಕದಲ್ಲಿ ಮಾತಾಡಿದ್ದು ಅವ್ರ ಕಿವಿಗೆ ಬಿದ್ದೇ ಇರಲ್ಲ, ಆಮೇಲೆ ಎಚ್ಚೆತ್ಕೋತಾರೆ ಹಾಗೆ. ಸೊ ಸ್ಲೋ ಡೌನ್ ಆಗ್ತಾರೆ. ಸೊ ಆಮೇಲೆ ಹೊಟ್ಟೆ ಸಮಸ್ಯೆ ಶುರು ಆಗುತ್ತೆ, ತಿಂದನ್ನ ಮೈ ಹತ್ತೋದಿಲ್ಲ, ಸುಸ್ತು ಆಯುಷ ಶುರು ಆಗೋಗ್ಬಿಡುತ್ತೆ, ನರದೌರ್ಬಲ್ಯತೆ ಶುರು ಆಗುತ್ತೆ. ಸೊ ಎಷ್ಟೋ ಸರಿ ಈಸಿಯಾಗಿ ಗೊತ್ತಾಗೋದು ಹೇಗೆ ಅಂದರೆ, ಹೊಟ್ಟೆ ಸಮಸ್ಯೆ ಬರ್ತಿರುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೋತಾರೆ, ಎಲ್ಲ ನಾರ್ಮಲ್ ಅಂತ ಬಂದಾಗ ಅಲ್ಲಿ ಕನ್ಫರ್ಮ್ ಆಗೋಗ್ಬಿಡುತ್ತೆ. ತಿಂದನ್ನ ಯಾಕೆ ಮೈ ಹತ್ತಿಲ್ಲ, ಸುಸ್ತು ಯಾಕೆ ಬರ್ತಿದೆ, ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡು ಏನೇ ಮಾಡಿದ್ರೂ ಸುಸ್ತು ಕಡಿಮೆ ಆಗಲ್ಲ. ಈ ಸುಸ್ತಿಗೆ ಏನು ಕಾರಣ? ಊಟ ಮಾಡೋದು ಮಾಡ್ತಿರ್ತಾರೆ, ಊಟ ಏನು ಮಾಡಲ್ಲ ಅಂತಲ್ಲ, ಎಷ್ಟೋ ಜನ ಚೆನ್ನಾಗಿ ತಿಂತಾರೆ, ಬಟ್ ಸುಸ್ತು ಮಾತ್ರ ಕಡಿಮೆ ಆಗ್ತಿರಲ್ಲ. ಮತ್ತು ತಿಂದಿದ್ದು ಎಲ್ಲಿ ಹೋಗ್ತಿದೆ, ನರದೌರ್ಬಲ್ಯತೆ ಎಲ್ಲಿಂದ ಬರ್ತಿದೆ, ನರ್ವ್ಸ್ ವೀಕ್ನೆಸ್ ಯಾಕೆ ಬರ್ತಿದೆ, ಇವೆಲ್ಲ ಈ ರೀತಿಯಾದ ಸಿಂಪ್ಟಮ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ಈ ಮದ್ದು ಹಾಕಿದಾರೋ ಇಲ್ಲೋ ಅನ್ನೋದು ಅಲ್ಲಿ ಕ್ಲಾರಿಟಿ ಸಿಗ್ತದೆ.
ಸರಿ ಡಾಕ್ಟರ್, ಯಾಕಂದರೆ ಸಿಂಪ್ಟಮ್ಸ್ ಗೊತ್ತಾದಾಗಲೇ ನಮಗೆ ಇದಿರಬಹುದಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೆಲವೊಬ್ರು ಕಡಿಮೆ ಊಟ ಬರ್ತಾ 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 ಕಡಿಮೆ ಆಗಿ ಹೋಗ್ಬಿಡುತ್ತೆ. ಊಟ ಮಾಡೋದೇ ಕಷ್ಟ. ಒಂದು 2 ತುತ್ತು ತಿಂದರೆ ಸಾಕು ಹೊಟ್ಟೆ ಉಬ್ಬರಿಸೋದು, ಊಟನೇ ಬೇಡ ಅನ್ನೋದು. ಕೆಲವೊಬ್ರಿಗೆ ಅನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ, ಊಟದ ಮೇಲೆ ಇವಾಗ ಊಟನೇ ಬೇಡಪ್ಪ ಅನಿಸುತ್ತೆ. ಅಥವಾ ಕೆಲವೊಬ್ಬರು ಕಡಿಮೆ ತಿಂದರೂ ಕೂಡ ದೇಹ ಊದ್ತಾ ಹೊರಟು ಹೋಗ್ಬಿಡುತ್ತೆ, ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಕೆಲವೊಬ್ರು ಹೊಟ್ಟೆ ತುಂಬ ತಿಂದರೂ ಕೂಡ ಇನ್ನೂ ಲೀನ್ ಆಗಿ ಇನ್ನೂ ತೆಳ್ಳಗೆ ಆಗ್ತಾ ಬಂದ್ಬಿಡ್ತಾರೆ, ಮಸಲ್ ಫಾರ್ಮೇಷನ್ ಕರಗ್ತಾ ಬರುತ್ತೆ. ಸೊ ಈ ರೀತಿಯಾದ ಸಿಂಪ್ಟಮ್ಗಳು ಕಂಡು ಬಂದೇ ಬರುತ್ತೆ. ಅದನ್ನು ಅದ್ರ ಜೊತೆಲಿ ಅವ್ರು ನಾರ್ಮಲಿ ಜನ ಏನು ಮಾಡ್ತಾರೆ, ಮೊದಲು ಮೆಡಿಕಲ್ಗೆ ಹೋಗಿ ಚೆಕ್ ಮಾಡಿಸ್ಕೋತಾರೆ. ಅಲ್ಲಿ ಏನೂ ಇಲ್ಲ, ಎಲ್ಲ ನಾರ್ಮಲ್ ಅಂತ ಬಂದಾಗ ಅದು 2ನೇ ಕನ್ಫರ್ಮೇಷನ್ ಸಿಗುತ್ತೆ ಅವರಿಗೆ, ಇಲ್ಲ ಏನೋ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ಅಂತ. ಆವಾಗ ಈ ಆತ್ಮಚಿಕಿತ್ಸೆಗೆ ಅವ್ರೇನಾದರೂ ಬಂದಿದ್ದೆ ಆದರೆ ಇಲ್ಲಿ ಸಹಜವಾಗಿ ನಾವು ಅದನ್ನು ಕಂಡು ಹಿಡಿದು ಎಷ್ಟು ವರ್ಷದ ಹಿಂದೆ ಬಿದ್ದಿದೆ ಇದು, ಯಾವಾಗಿಂದ ಆ್ಯಕ್ಟಿವ್ ಆಯಿತು, ಎಷ್ಟು ದಿವಸದಿಂದ ಎಷ್ಟು ವರ್ಷಗಳಿಂದ ಇವ್ರಿಗೆ ಸಮಸ್ಯೆ ಶುರು ಆಯಿತು, ಯಾವಾಗ ಹೆಚ್ಚಾಯಿತು, ಯಾವಾಗ ಅತಿರೇಕಕ್ಕೆ ಹೋಗಿದೆ, ಎಲ್ಲವನ್ನು ಹೇಳಿ ಅವರಿಗೆ ಕ್ಲಾರಿಟಿ ಕೊಟ್ಟು ಆ ಮದ್ದನ್ನು ನಾವು ರಿಲೀಸ್ ಮಾಡ್ಬೋದು. ಸರಿ ಡಾಕ್ಟರ್. ವೀಕ್ಷಕರೇ, ಈ ಸಮಸ್ಯೆಗಳೇ ಹಾಗೆ ಅನಿರೀಕ್ಷಿತವಾಗಿ ಬರುತ್ತೆ, ಆದರೆ ಅಷ್ಟೇ ಅನಿರೀಕ್ಷಿತವಾಗಿ ಹೋಗೋದೇ ಇಲ್ಲ ನೋಡಿ. ಬನ್ನಿ, ಈಗ ವ್ಯಕ್ತಿಯೊಬ್ಬರು ಸಮಸ್ಯೆಯಿಂದ ಬಂದಿದ್ದಾರೆ, ಅವರ ಸಮಸ್ಯೆಯ ಮೂಲ ಏನು ಅಂತ ಕಂಡುಹಿಡಿದು ಅದಕ್ಕೆ ಆತ್ಮಚಿಕಿತ್ಸೆಯನ್ನು ಹೇಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನೀಡ್ತಾರೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆಯಲ್ಲಿ ಭರತ್ ಇದ್ದಾರೆ. ಇವರು ಬಳ್ಳಾರಿಯಿಂದ ಬಂದಿದ್ದಾರೆ. ಈಗ ಭರತ್ ಸಮಸ್ಯೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಭರತ್ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಮತ್ತು ಅದರ ಮೂಲವನ್ನೀಗ ತಿಳಿಯೋಣ. ಭರತ್, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಿದೆಯಾ? ಕೌಂಟ್ ಡೌನ್ ಸ್ಟಾರ್ಟ್. 10, 9, 8, 7, 6, 5, 4, 3. ಒಳ್ಳೆ ಮಾನಸಿಕವಾಗಿ ಸಮಸ್ಯೆ ಜಾಸ್ತಿ ಗುರುಗಳೇ. ವಿಪರೀತ ಭಯ, ನಡಕದ ಭಯ ಅವ್ರಿಗೆ. ಹೌದಾ? ಭಯ ಜಾಸ್ತಿ ಇದೆ. ಓಕೆ. ಯಾರ ಹತ್ರನೂ ಮಾತಾಡೋಲ್ಲ ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ. ಬೆಳಗ್ಗೆ ಎದ್ದರೆ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ. ಯಾಕೆಂದರೆ ಆ ಭಯ ಅಷ್ಟೊಂದು ಆವರಿಸ್ಕೊಂಡಿರೋದ್ರಿಂದ ಎಲ್ಲರನ್ನೂ ತುಂಬ ಡೌಟ್ಫುಲ್ಲಾಗಿ ನೋಡ್ತಾರೆ. ಯಾರಿಂದ ಏನು ನನಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಯಾವಾಗಲೂ ಕಾಡ್ತಾನೆ ಇರುತ್ತೆ ಅವ್ರಿಗೆ. ಹೌದಾ? ಇದರಿಂದ ಏನಾಗ್ತಿದೆ, ಅವ್ರದ್ದು ದಿನನಿತ್ಯದ ಕೆಲಸ ಕಾರ್ಯಗಳು ಕೂಡ ತುಂಬ ವ್ಯತ್ಯಾಸ ಆಗ್ತಾ ಇದೆ. ಕೆಲಸ ಕಾರ್ಯದ ಮೇಲೆ ಇವಾಗ ಆಸಕ್ತಿ ಹೊರಟೋಗ್ತಾ ಇದೆ. ಯಾಕೆಂದರೆ ಆ ಭಯದಿಂದ ಏನಾಗ್ತಿದೆ, ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಿಲ್ಲ. ತುಂಬ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಯಾರ ಹತ್ರ ಕೆಲಸ ಮಾಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು ಅನ್ನೋ ದ್ವಂದ್ವತೆ ತುಂಬ ಜಾಸ್ತಿ ಆಗಿದೆ. ಹೆಚ್ಚಾಗಿ ಮನೆಯವ್ರ ಹತ್ರನೇ ಹೆಚ್ಚಾಗಿ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿ ಆಗೋಗಿದೆ ಗುರುಗಳೇ ಅವ್ರಿಗೆ. ನಿಜನಾ? ಮನೆಯವ್ರ ಹತ್ರನೂ ಮಾತಾಡೋದು ಕಷ್ಟ ಆಗ್ತಿದೆ ಈಗ. ಅಂದರೆ ಮನೆಯವರು ಒಂದು 10 ಮಾತಾಡಿದ್ರೆ ಇವರು ಒಂದು ಮಾತಾಡಿರ್ತಾರೆ. 10 ಪ್ರಶ್ನೆ ಕೇಳಿದರೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಹಂಗೆ ಹೋಗಿರುತ್ತೆ ಗುರುಗಳೇ ಅವ್ರಿಗೆ. ಇದರಿಂದ ಏನಾಗ್ತಿದೆ, ಎಲ್ಲ ಸಂಬಂಧಗಳಲ್ಲೂ ವ್ಯತ್ಯಾಸ ಆಗ್ತಾಯಿದೆ. ಯಾಕಂದರೆ ಇವ್ರದ್ದು ಸ್ಪಂದನೆ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ, ಸ್ಪಂದಿಸಿರೋದಿಲ್ಲ. ಅದರಿಂದ ಏನಾಗ್ತಿದೆ, ಎಲ್ಲ ರೀತಿ ಅವ್ರಿಗೆ ವ್ಯತ್ಯಾಸಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳೆಲ್ಲ ಆಗ್ತಾಯಿದೆ ಗುರುಗಳೇ. ಇದರಿಂದ ಅವ್ರಿಗೆ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ವೀಕ್ ಆಗ್ತಾ ಇದ್ದಾರೆ ಹೊರತು ಸ್ಟ್ರಾಂಗ್ ಆಗ್ತಾ ಇಲ್ಲ. ಅವರಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಸಾಕಷ್ಟು ಕಮ್ಮಿ ಆಗೋಗಿದೆ. ಮಾನಸಿಕ ಖಿನ್ನತೆ ಜಾಸ್ತಿ ಆಗಿದೆ, ಕೀಳರಿಮೆ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರನ್ನೂ ಕಂಪೇರ್ ಮಾಡ್ಕೊತಿದ್ದಾರೆ. ಅಂದರೆ ಬೇರೆಯವರೆಲ್ಲ ಇಷ್ಟೊಂದು ಆರಾಮಾಗಿರೋಕ್ಕಾಗ್ತಾಯಿದೆ, ಆರಾಮಾಗಿ ಮಾತಾಡ್ತಾ ಇದ್ದಾರೆ, ನಾನು ಏನಕ್ಕೆ ಈ ಥರ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಕೊರಗು ಜಾಸ್ತಿ ಆಗ್ತಾಯಿದೆ ಗುರುಗಳೇ. ಹೌದಾ? ಹೌದು. ಸೊ ನಿಮ್ಮನ್ನು ನೀವು ಆಲ್ವೇಸ್ ಕಂಪೇರ್ ಮಾಡ್ಕೊಳ್ಳೋ ಬಂದುಬಿಟ್ಟಿದ್ದೀರಾ ಈಗ. ಓಕೆ. ಸೊ ಇದರಿಂದ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ. ಅಂದರೆ ದಿನ ಎಲ್ಲ ಏನಾರು ಕೆಲಸ ಕಾರ್ಯ ಆಗಿರುತ್ತೆ, ಅದರಲ್ಲಿ ಏನಾರು ವ್ಯತ್ಯಾಸಗಳಾಗಿದ್ದರೆ ಆ ಮೊಮೆಂಟಲ್ಲಿ ಆ ಕ್ಷಣದಲ್ಲಿ ಮರ್ತು ಹೋಗಿರ್ತಾರೆ. ಬಟ್ ಮಲ್ಕೊಂಡಾಗ ಅದನ್ನೆಲ್ಲ ತಿರ್ಗಾ ಮೆಲುಕು ಹಾಕುವಂಥ ಪರಿಸ್ಥಿತಿ ಆಗೋಗಿದೆ. ಮನಸ್ಥಿತಿ ಆ ಥರ ಒಗ್ಬಿಟ್ಟಿದೆ. ಹಾಗಾಗಿ ರಾತ್ರಿ ಮೆಲುಕು ಹಾಕ್ತಾ ಇರ್ತಾರೆ, ನಿದ್ದೆನೂ ಮಾಡಿರಲ್ಲ ಗುರುಗಳ ಸರಿಯಾಗಿ. ಹೌದಾ? ಓಕೆ. ಇದರಿಂದ ಕೆಟ್ಟ ಕನಸುಗಳು ಬೀಳುತ್ತೆ, ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗಿದೆ. ನೆಗೆಟಿವ್ ಥಾಟ್ ಪ್ರೊಸೆಸ್ಸು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಕೆಟ್ಟ ಆಲೋಚನೆಗಳೇ ಜಾಸ್ತಿ, ಪಾಸಿಟಿವ್ ಏನು ಇಲ್ವೇ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ ಒಂದೊಂದು ಸತಿ ನಾನು ಮುಂದುವರಿಬೋದು ಅಂತ. ಬಟ್ ಇನ್ನೇನು ಅದ್ರ ಬಗ್ಗೆ ಆ ಹಾದಿಲಿ ಏನಾದ್ರು ಹೆಜ್ಜೆ ಇಡೋಷ್ಟರೊಳಗೆ ಫುಲ್ಲು ಬ್ಯಾಕ್ ಆಫ್ ಆಗ್ಬಿಟ್ಟಿರ್ತಾರೆ ಗುರುಗಳೇ. ಇದರಿಂದ ದೈಹಿಕವಾಗೂ ವೀಕ್ ಆಗಿಬಿಡ್ತಾ ಇದ್ದಾರೆ. ಊಟ ತಿಂಡಿ ಮೇಲೆ ಆಸಕ್ತಿ ಬರ್ತಾ ಇಲ್ಲ, ದಿನನಿತ್ಯದ ಕೆಲಸ ಕಾರ್ಯಗಳ ಮೇಲೆ ಆಸಕ್ತಿ ಬರ್ತಾ ಇಲ್ಲ, ಕೆಲಸ ಕಾರ್ಯ ಮಾಡಬೇಕು ಅನ್ನಿಸ್ತಿಲ್ಲ, ಸೋಂಬೇರಿತನ, ಆಲಸ್ಯತನ ಜಾಸ್ತಿ ಆಗ್ಬಿಟ್ಟಿದೆ, ನಿಶಕ್ತಿತನ ಕಾಡ್ತಾ ಇದೆ. ಇವಾಗ ತಲೆನೋವು, ತಲೆಭಾರ ಯಾವಾಗಲೂ ಇರ್ತಾನೆ ಇರುತ್ತೆ. ಯಾಕಂದರೆ ಬರೀ ತಲೆಗೆ ಜಾಸ್ತಿ ಯೋಚನೆ ಕೊಡ್ತಾ ಇದ್ದಾರೆ ಗುರುಗಳ ಕೆಲಸ. ಹಾಗಾಗಿ ತುಂಬ ಹೆವಿ ಹೆಡ್ನೆಸ್, ತಲೆ ಭಾರ ತುಂಬ ಜಾಸ್ತಿ ಆಗ್ತದೆ ಗುರುಗಳು ಅವ್ರಿಗೆ ಬರ್ತಾ ಬರ್ತಾ. ಹೌದಾ? ಓಕೆ. ಇಷ್ಟು ಮುಖ್ಯವಾದ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅವರು. ಈಗ ಇಷ್ಟೆಲ್ಲ ಸಮಸ್ಯೆಗಳು ಅವ್ರು ಹೇಳಿದ್ದು ಕರೆಕ್ಟಾಗಿದೆಯಾ? ಕರೆಕ್ಟ್ ಇದೆ. ಇದಕ್ಕೆ ಪರಿಹಾರ ಅಂತ ಏನೋ ಮಾಡಲಿಲ್ವೇ? ಪರಿಹಾರ ಟ್ರೀಟ್ಮೆಂಟ್ ಅಂತ ಏನೋ ತೊಗೊಂಡಿದ್ದೀವಿ ಇದಕ್ಕೆ? ಇಲ್ಲ, ಟ್ರೀಟ್ಮೆಂಟ್ ಏನು ತೊಗೊಂಡಿದ್ದಿಲ್ಲ. ಬಟ್ ಈ ಸಮಸ್ಯೆ ಏನಂತ ಉತ್ತರ ಏನು ಹುಡುಕೋ ಪ್ರಯತ್ನ ಮಾಡಲಿಲ್ವೇ?
ಮೆಡಿಕಲ್ ತೋರಿಸಿರ್ಲಿಲ್ಲ? ಇಲ್ಲ, ಮೆಡಿಕಲ್ ತೋರಿಸಿದ್ದೆ. ಏನಂತ? ಅದೇ ವೀಕ್ನೆಸ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಷ್ಟೇ. ಸರಿ ಆಯ್ತಾ ಅದು ಯಾವುದು? ಮೆಡಿಕಲಲ್ಲಿ ತೋರಿಸಿದ್ದಕ್ಕೆ? ಇಲ್ಲ ಇಲ್ಲ, ಹಂಗೆ ಇದೆ ಪ್ರಾಬ್ಲಮ್. ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರಾ? ಟ್ರೀಟ್ಮೆಂಟ್ ಮಾಡಿದ್ದೆ, ಬಟ್ ಆದರೂ ಏನು ಸರಿ ಹೋಗಲಿಲ್ಲ. ಸರಿ ಹೋಗಲಿಲ್ಲ. ಓಕೆ, ಸರಿ. ಈಗ ಅವ್ರು ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ಸಮಾಧಾನ ಇದೆಯಾ? ಓಕೆ, ಅದರ ಮೂಲ ಒಳ್ಳೆ ಇವ್ರಿಗೆ ಮಾಟ ಆಗಿದೆ ಗುರುಗಳೇ. ಅವ್ರಿಗೆ ಮಾಟನೂ ಆಗಿದೆ, ಮದ್ದು ಆಗಿದೆ. ಆ ಮಾಟದಿಂದ ಆಗಿರುವಂಥ ಸಮಸ್ಯೆನೇ ಇವ್ರಿಗೆ ಜಾಸ್ತಿ, ಅದ್ರದ್ದು ಎಫೆಕ್ಟ್ ಜಾಸ್ತಿ ಗುರುಗಳೇ. ಯಾಕಂದರೆ ಆತ್ಮಕ್ಕೆ ತುಂಬ ಕೀಳರಿಮೆ, ತುಂಬ ಭಯಗ್ರಸ್ತ ಮನಸ್ಥಿತಿ ಇರೋದು, ಯಾವಾಗಲೂ ಕಂಪೇರ್ ಮಾಡ್ಕೊಳ್ಳೋವಂಥ ಮನಸ್ಥಿತಿ, ಅದು ಇವ್ರಿಗೆ ತುಂಬ ಅದನ್ನು ಆವರಿಸ್ಕೊಂಡ್ಬಿಟ್ಟಿದೆ ಗುರುಗಳೇ. ಯಾವಾಗ ಆ ಮಾಟ ಆಯಿತು ಇವ್ರಿಗೆ, ಅವಾಗಲಿಂದ ಇವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂತು. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಆಗಲಿಲ್ಲ ಗುರುಗಳೇ. ಮಾಟ ಆಗಿ ಇವ್ರಿಗೆ 10-11 ವರ್ಷ ಆಗಿದೆ, ಮದ್ದು ಬಿದ್ದು 14 ವರ್ಷ ಆಗಿದೆ. ಅದರಿಂದ ಮಂದತ್ವನೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಇವ್ರಿಗೆ. ಒಂದು 5 ವರ್ಷದಿಂದ ಈಚೆಗೆಲ್ಲ ಸಮಸ್ಯೆಗಳು ಒಂದೊಂದಾಗೆ ಜಾಸ್ತಿ ಆಗ್ತಾ ಬಂದಿದೆ ಗುರುಗಳೇ. ಈಗ 1-1.5 ವರ್ಷದಿಂದ ಕಂಟ್ರೋಲು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವ್ರಿಗೆ. ಹೌದಾ? ಸೊ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕ್ಲಿಯರ್ ಮಾಡಲಾ? ಈಗ ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಮೈಮುಖದಲ್ಲಿ ಕಪ್ಪಿಳಿಯೋದು, ತಿಂದನ್ನ ಮೈಗೊತ್ತೋದು, ಸುಸ್ತು ಕಡಿಮೆ ಆಗೋದು, ಭಯ ಕಡಿಮೆ ಆಗೋದು, ರಾತ್ರಿ ನಿದ್ದೆ ಬರೋದು, ಕೆಟ್ಟ ಆಲೋಚನೆ ಕಡಿಮೆ ಆಗೋದು ಆಗುತ್ತೆ. ಓವರಾಲ್ 15 ದಿವಸದಲ್ಲಿ ಒಂದು 5-10% ರಿಸಲ್ಟ್ ಬರುತ್ತೆ. ಮಧ್ಯೆ ಒಂಚೂರು ಏರುಪೇರು ಇರುತ್ತೆ, ಗಾಬರಿ ಆಗೋದು ಬೇಡ. ಬಟ್ ಸಮಸ್ಯೆ ಹಳೇದಾದ್ದರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಭಯ ತುಂಬ ಆಗ್ತಿತ್ತು, ಎಲ್ಲಿ ಹೊರಗಡೆ ಹೋಗೋಕೆ ಆಗ್ತಿದ್ದಿಲ್ಲ, ಏನೂ ಕೆಲಸ ಆಗ್ತಿದ್ದಿಲ್ಲ. ಡಾಕ್ಟರ್ ತಗೋ ಹೋಗಿದ್ರೆ ವೀಕ್ನೆಸ್ ಅಂತ ಟ್ಯಾಬ್ಲೆಟ್ಸ್ ಅಂತ ಅವೆಲ್ಲ ಕೊಟ್ಟರು. ಅವು ತಿಂದರೂ ಕೂಡ ಏನು ಪರಿಹಾರ ಆಗಿಲ್ಲ. ಆಮೇಲೆ ಗುರುಜಿ ತಗ ಬಂದು ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ ಅಂತ. ಧನ್ಯವಾದಗಳು ಅವರಿಗೆ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ನೋಡಿದ್ರಲ್ಲ, ಆತ್ಮಚಿಕಿತ್ಸೆಯಲ್ಲಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡಾಗಲೇ ಅವರ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಇನ್ನು ಆತ್ಮಚಿಕಿತ್ಸೆಯಿಂದ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಅದಕ್ಕೆ ನಾವು ಯಾವುದೇ ಪದದ ಅರ್ಥ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಂತೋಷ ಆಗುತ್ತೆ, ಜೀವನದಲ್ಲಿ ನೆಮ್ಮದಿಯನ್ನು ಕಂಡ್ಕೋತಾರೆ. ಈಗ ಡಾಕ್ಟರ್, ಇದು ಹೊರತಾಗಿ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನೀವು ನಮಗೆ ಕುತೂಹಲದ ಮಾಹಿತಿಯನ್ನು ತಿಳಿಸುವಂಥ ಸಮಯ. ಯಾವ ಕುತೂಹಲದ ಸಂಗತಿಯನ್ನು ನಮ್ಮ ಜೊತೆ ಹಂಚ್ಕೋತೀರಾ? ಒಬ್ಬ ಲೇಡಿ ನನ್ನ ಹತ್ರ ಬಂದಿದ್ದರು. ಅವರು ಆ ವ್ಯಕ್ತಿಯ ಶ್ರೀಮತಿ, ಅವರ ಹಸ್ಬೆಂಡು ಬಿಸ್ನೆಸ್ ಮ್ಯಾನ್. ಅವ್ರದ್ದು ಒಂದು ಬಟ್ಟೆ ಅಂಗಡಿ ಇತ್ತು. ಮೊದಲಿಂದಾನೂ ಆ ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದ ವ್ಯಕ್ತಿ, ಚೆನ್ನಾಗೇ ನಡೀತಾ ಇತ್ತು. ತದನಂತರ ಕೆಲವೊಂದು ವರ್ಷಗಳಿಂದ ಅವರಿಗೆ ನಿಧಾನವಾಗಿ ಆ ಅಂಗಡಿಯಲ್ಲಿ ಕೂರ್ಲಿಕ್ಕೆ ಆಗದೇ ಇರೋದು, ಭಯ ಹೆಚ್ಚಾಗೋದು ಶುರುವಾಯಿತು. ಯಾರಾದರೂ ಕ್ಲೈಂಟ್ ಬಂದ ತಕ್ಷಣ ಅವ್ರ ಹತ್ರ ಮಾತಾಡೋದಕ್ಕೂ ಭಯ ಪಡ್ಲಿಕ್ಕೆ ಶುರು ಮಾಡಿಬಿಟ್ರು. ಕೊನೆಗೆ ನಾನು ಅಂಗಡಿಗೆ ಹೋಗೋಕ್ಕೆ ಆಗಲ್ಲ, ನಂಗೆ ಕೂರೋಕ್ಕೆ ಆಗಲ್ಲ ಅಂಥೇಳಿ ಮನೇಲಿ ಕೂರ್ಲಿಕ್ಕೆ ಶುರು ಮಾಡಿಬಿಟ್ರು. ವ್ಯವಹಾರನೂ ನೋಡ್ಕೊಳ್ಳಿಕ್ಕೆ ಬೇರೆ ಯಾರೋ ಒಬ್ರು ಕೆಲಸಗಾರನ ಇಟ್ಟು ನೋಡುವಂಥ ಪರಿಸ್ಥಿತಿ ಬಂದ್ಬಿಡ್ತು ಅವರಿಗೆ. ಕೊನೆಗಂತೂ ಕಂಪ್ಲೀಟ್ ಸ್ಟಾಪ್. ಕಳೆದ ಒಂದು 6-7 ವರ್ಷದಿಂದ ಮನೆ ಬಿಟ್ಟು ಹೊರಗೆ ಅಳ್ಳಾಡ್ತಾನೆ ಇರಲಿಲ್ಲ. ಬರೀ ಭಯ ಅಂದರೆ ಅಗಾಧವಾದ ಭಯ. ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೂ ರೆಡಿ ಇಲ್ಲ, ಯಾರ ಹತ್ರ ಮಾತಾಡೋಕ್ಕೂ ರೆಡಿ ಇಲ್ಲ, ಯಾರ ಮುಖ ನೋಡೋಕ್ಕೂ ರೆಡಿ ಇಲ್ಲ. ಏನೋ ಆಗುತ್ತೆ ನನಗೆ, ಏನೋ ಮಾಡಿಬಿಡ್ತಾರೆ, ಇಷ್ಟು ಭಯ. ಅವರು ಶ್ರೀಮತಿ ಅವ್ರು ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ ಅವ್ರ ಫೋಟೋನ ತೊಗೊಂಡು ಬಂದಿದ್ದರು. ಆ ವ್ಯಕ್ತಿ ನಮ್ಮಲ್ಲಿ ಬರೋಕ್ಕೂ ರೆಡಿ ಇಲ್ಲ, ಭಯ, ಏನೋ ಮಾಡಿಬಿಡ್ತೀವಿ ನಾವು ಅಂತ. ಸೊ ಕೊನೆಗೆ ಅವ್ರ ಶ್ರೀಮತಿ ಅವರು ಬಂದಿದ್ದರು. ಅವರ ಫೋಟೋನ ತೊಗೊಂಡು ಆತ್ಮ ವರ್ಗಾವಣೆ ಮಾಡಿ ನಾವು ನೋಡಿದಾಗ ಅವರಿಗೆ ವ್ಯವಹಾರ ಕುಂದಿಸ್ಬೇಕು, ಮತ್ತು ಇವರು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದೇನು ಮಾಡಿದ್ರು, ಅವರಿಗೆ ಮಾಟವನ್ನು ಮಾಡಿ ಆ ಭಯವನ್ನು ಹುಟ್ಟಿಸಿದ್ರು. ಅದನ್ನು ನಾವು ಕ್ಲಿಯರ್ ಮಾಡ್ತಾ ಬಂದಾಗಿಂದ ಸೊ ಅವರೀಗ ಕಂಪ್ಲೀಟಾಗಿ ಚೆನ್ನಾಗಾಗಿ ಈಗ ಮತ್ತೆ ವ್ಯವಹಾರವನ್ನು ಶುರು ಮಾಡಿದ್ದಾರೆ. ಸೊ ಈ ಭಯ ಅನ್ನೋದನ್ನು ಈ ಹೊಟ್ಟೆ ಊರಿಗೂ ಕೂಡ ಜನ ಏನು ಮಾಡಿಬಿಡ್ತಾರೆ, ಆ ಕೆಲಸದಿಂದ ದಾರಿ ತಪ್ಪಲಿ, ಕಂಪ್ಲೀಟ್ ಅವ್ರು ಇಳಿದು ಹೋಗಲಿ, ವ್ಯವಹಾರಗಳೆಲ್ಲ ಕುಂಠಿತ ಆಗಲಿ, ಹಣಕಾಸಿನ ಸಮಸ್ಯೆ ಬರಲಿ, ಈ ವ್ಯಕ್ತಿ ದುಡಿಯೋ ವ್ಯಕ್ತಿ ತಾನೇ, ಅವರನ್ನೇ ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಸೊ ಎಲ್ಲವೂ ನಿಸ್ತೇಜವಾಗಿ ಹೋಗುತ್ತಲ್ಲ, ಆ ಒಂದು ಉದ್ದೇಶದಿಂದ ಮಾಡಿದ್ದಾಗಿತ್ತು.
ಅದನ್ನು ಈ ಆತ್ಮಚಿಕಿತ್ಸೆಯಲ್ಲಿ ತುಂಬ ಸರಳವಾಗಿ ಅದನ್ನು ತಿಳಿದು ಪರಿಹಾರ ಮಾಡಿದ್ದರಿಂದ ಒಂದು 3 ತಿಂಗಳಲ್ಲೆಲ್ಲ ಅವ್ರಿಗೆ ಚೆನ್ನಾಗಾಗಿ ಈಗ ಮತ್ತೆ ಕೆಲಸಕ್ಕೆ ಮಾಡ್ತಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಯ ಅಂತ ನಮ್ಗೆ ಒಬ್ರು ಪತ್ರ ಬರೆದು ಅವ್ರ ಸಮಸ್ಯೆ ಹೇಳ್ಕೊಂಡಿದ್ರು. ಸೊ ಈ ಭಯ ಅನ್ನೋದು ಯಾವ್ಯಾವ ರೀತಿ ಬರುತ್ತೆ, ಅದಕ್ಕೆ ಮೂಲ ಏನು ಅಂತ ಖಂಡಿತ ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡಿ, ಖಂಡಿತ ಅಲ್ವಾ? ಸರಿ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ, ಯಾವ್ಯಾವ ಸಮಸ್ಯೆಯ ಮೂಲ ಹೇಗಿರುತ್ತೆ ಗೊತ್ತಿರೋದಿಲ್ಲ, ಆದರೆ ಮೂಲ ಕಂಡಿಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ. ಹಾಗಾದರೆ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ, ನೇರವಾಗಿ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ಭೇಟಿಯಾಗಬೇಕಾದ್ರೆ ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗಿ, ಅಥವಾ ಫೋನ್ ಮೂಲಕ ಫೋನ್ ಸೆಷನ್ ಕೂಡ ಇರುತ್ತೆ, ಅದರಲ್ಲೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೋಬಹುದು. ಇನ್ನು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಪತ್ರ ಕೂಡ ಬರೀಬಹುದು, ಅದರಲ್ಲೂ ಕೂಡ ನಾವು ನಿಮಗೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.